ಪೂಜ್ಯ ಶ್ರೀಗಳವರಲ್ಲಿ ತಮ್ಮೆಲ್ಲರಲ್ಲಿ ವಂದನೆಗಳು. ಪತಂಜಲ ಯೋಗದರ್ಶನ. ವ್ಯಾಧಿ ಸ್ಥಾನ ಸಂಶಯ ಪ್ರಮಾದ ಆಲಸ್ಯ ಅವಿರತಿ ಭ್ರಾಂತಿ ದರ್ಶನ ಅಲಬ್ಧ ಭೂಮಿಕತ್ವ ಅನವಸ್ಥಿತತ್ವಾನಿ ಚಿತ್ತ ವಿಕ್ಷೇಪಾಃ ತೇ ಯೋಗಾಂತರಾಯ. ಬದುಕನ್ನು ಹಸನ ಮಾಡುವ, ಮನಸ್ಸನ್ನು ವಿಕಸಿತಗೊಳಿಸುವ, ಪರಮ ಶಾಂತಿಯನ್ನು ನೀಡುವ ಅತ್ಯಂತ ಪ್ರಭಾವಿಯಾದ ಪರಿಣಾಮಕಾರಿಯಾದ ಸಾಧನ ಯೋಗ. ಯಾವ ಭೇದಗಳಿಗೂ ಅವಕಾಶ ಕೊಡದಂಥ ಸುಂದರವಾದ ಸಾಧನ ಇದು. ಮನಸ್ಸು ವಿಕಾಸವಾಗಬೇಕು, ಬದುಕು ಅರ್ಥಪೂರ್ಣವಾಗಬೇಕಾದ್ರೆ ಮನಸ್ಸು ವಿಕಸಿತವಾಗಬೇಕಾಗ್ತದೆ. ಹೇಗೆ ಮೊಗ್ಗೊಂದು ವಿಕಾಸ ಆಗಬೇಕು ಹಾಗೆ ನಮ್ಮ ಮನಸ್ಸು ವಿಕಾಸ ಆಗಬೇಕು. ದೊಡ್ಡದು ದೊಡ್ಡದು. ಎಷ್ಟು ದೊಡ್ಡದಾಗಬೇಕು ಮನಸ್ಸು ಅಂದರೆ ಪತಂಜಲ ಹೇಳ್ತಾರೆ, ಎಷ್ಟು ದೊಡ್ಡದಾಗಬೇಕು ಅಂದರೆ ಮನಸ್ಸು ಮೌನವಾಗಬೇಕು, ಅಷ್ಟು ದೊಡ್ಡ. ಹಾಗಾಗಬೇಕಾದ್ರೆ ಮಾರ್ಗ ಅದು ನಿರಾತಂಕವಾಗಿರಬೇಕು. ಹಾಗೆ ಮಾಡೋದಕ್ಕೆ ಒಂದೇನು ಸಾಧನೆ ಅಂತ ಇರ್ತದೆ ಅಥವಾ ಯಾವುದು ಪಥ ಇರ್ತದೆ, ಆ ಪಥ ಅದು ಚೆನ್ನಾಗಿರಬೇಕು. ಅಲ್ಲಿ ಅಡೆ ತಡೆಗಳು ಇರಬಾರದು, ಆತಂಕಗಳು ಇರಬಾರದು. ಆದರೆ ಏನು ಮಾಡೋದು? ಬದುಕಿನ ದಾರಿಯೊಳಗೆ ಅಡೆತಡೆಗಳು ಬಹಳ. ಒಳ್ಳೆಯದನ್ನು ಸಾಧಿಸಬೇಕಾದ್ರೆ ಅಡೆತಡೆಗಳು ಬಹಳಷ್ಟು. ಯೋಗವನ್ನು ಸಾಧಿಸಬೇಕಾದ್ರೆ ಆತಂಕಗಳು ಬಹಳ. ಮನಸ್ಸು ಸಮಾಧಾನಗೊಳ್ಳುವುದು ಅವಶ್ಯ. ಆ ಮನಸ್ಸಿನ ಮಧ್ಯದಲ್ಲಿ ಒಂದಿಷ್ಟು ಬೆಳಕ ತುಂಬೋದು ಬಹಳ ಅವಶ್ಯ. ಹಾಗೆ ಮನಸ್ಸು ಸಮಾಧಾನಗೊಂಡಾಗ ನಮ್ಮ ಅರಿವು ನಮಗಾಗ್ತದೆ, ಸತ್ಯದ ಹೊಳಹ ಮೂಡ್ತದೆ, ಸತ್ಯದ ಸುಂದರ ದರ್ಶನವಾಗ್ತದೆ. ಅದು ಯೋಗದ ಕೊನೆ. ಯೋಗದ ಉದ್ದೇಶಗಳು ಎರಡು. ಮನಸ್ಸು ಸಮಾಧಾನವಾಗೋದು, ಎರಡನೇದ್ದು ಸತ್ಯದ ದರ್ಶನ. ಅದಕ್ಕಾಗಿ ಈ ಆತಂಕಗಳಂತ ಮಧ್ಯದಲ್ಲಿವೆ, ಅವುಗಳನ್ನು ತೆಗೆಯೋ. ಆತಂಕಗಳು ಯಾವುವು? ವ್ಯಾಧಿ, ಸ್ಥಾನ, ಸಂಶಯ, ಪ್ರಮಾದ. ಇಂಥ ಸುಮಾರು 9 ಆತಂಕಗಳನ್ನು ಮಹರ್ಷಿ ಪತಂಜಲಿ ಗುರುತಿಸಿದ. ಒಂದೊಂದು ಆತಂಕ ಅವುಗಳನ್ನು ಹೀಗೆ ಸರಿಸಬೇಕು. ಅಥವಾ ಆತಂಕ ಇಲ್ಲದಂಗೆ ಆದಾಗ ಆತ್ಮದ ಸತ್ಯದ ಭಾನ ಉಂಟಾಗ್ತದೆ ಮನುಷ್ಯಾಗ. ಇಲ್ಲದಂಗೆ ಮಾಡೋದು. ಆತಂಕಗಳು ಏನು ಅನ್ನೋದು ಪ್ರಶ್ನೆ. ಯಾವ ಆತಂಕಗಳು? ಅವು ಹೇಗೆ ಆತಂಕಗಳಾಗ್ತಾವ? ಆ ಕುರಿತು ಪತಂಜಲ ಒಂದಿಷ್ಟು ಹೇಳ್ತಾನೆ. ಮೊದಲನೇದ್ದು ವ್ಯಾಧಿ. ವ್ಯಾಧಿಯೊಳಗೆ 2 ಪ್ರಕಾರಗಳು. ಆಧಿ ಅನಿಸುವ ವ್ಯಾಧಿ, ವ್ಯಾಧಿ ಅನಿಸುವ ವ್ಯಾಧಿ. ಅಂದರೆ ದೇಹಕ್ಕೆ ಸಂಬಂಧಪಟ್ಟ ವ್ಯಾಧಿ, ಮನಸ್ಸಿಗೆ ಸಂಬಂಧಪಟ್ಟ ವ್ಯಾಧಿ. ಮನಸ್ಸಿಗೆ ಸಂಬಂಧಿತ ವ್ಯಾಧಿಗೆ ಆಧಿ ಅಂತ ಶಬ್ದ, ದೇಹಕ್ಕೆ ಸಂಬಂಧಪಟ್ಟ ವ್ಯಾಧಿಗೆ ವ್ಯಾಧಿ ಅಂತ ಶಬ್ದ. ಏನದು ವ್ಯಾಧಿ?
ಆಧಿ ಅಂದರೆ ಏನು? ಮನೋವ್ಯಾಧಿ ಅಂದರೆ ಯಾವುದು? ಮನೋವ್ಯಾಧಿ, ಬಹಳ ಪ್ರಮುಖವಾದ ಮನೋವ್ಯಾಧಿ ಒಂದದೆ. ಅದು ಯಾವುದು ಅಂದರೆ ಚಿಂತೆ. ಇದು ಬಹಳ ಪ್ರಬಲ ವ್ಯಾಧಿ. ಬದುಕಿನ ಸೌಂದರ್ಯವನ್ನು ಕಳಿಬೇಕಾಗಿದ್ದರೆ ಇದೊಂದು ವ್ಯಾಧಿ ಸಾಕು. ಈ ಮನೋವ್ಯಾಧಿ ಸಾಕು. ದೇಹದ ಅನಾರೋಗ್ಯವನ್ನು ಸುಧಾರಿಸಿಕೊಳ್ಳೋದು ಬಹಳ ಸುಲಭ ಒಂದು ದೃಷ್ಟಿಯಿಂದ. ಅದಕ್ಕೆ ಸಹಾಯ ಹೊರಗಿನಿಂದ ದೊರೀತು, ವೈದ್ಯರಿಂದ ಸಾಕಷ್ಟು ಸಹಾಯ ದೊರೀತು. ಆದರೆ ಏನು ಮಾಡೋದು? ಮನೋವ್ಯಾಧಿ ಉಂಟಾದಾಗ ಬಹಳ ಕಷ್ಟದ ಕೆಲಸ. ಅದನ್ನಷ್ಟು ಸುಲಭವಾಗಿ ತಲೆಯಿಂದ ತೆಗೆದು ಹಾಕುವುದು ಬಹಳ ಕಷ್ಟ. ಅದು ಇರೋ ತನಕ ಯೋಗ ಇಲ್ಲ. ಅದು ಇರೋವರೆಗೆ ಸತ್ಯದ ದರ್ಶನ ಆಗೋದು ಬಹಳ ಕಷ್ಟ ಆಗ್ತದೆ. ಆದ್ದರಿಂದ ಅದು ಆತಂಕ, ಚಿಂತೆ. ಏನದು ಚಿಂತೆ? ಸುಮ್ಮನೆ ಒಂದೆರಡು ಮಾತು, ಒಂದೆರಡು ನಿಮಿಷ. ಮನುಷ್ಯಾಗ ವಸ್ತುಗಳು ಬೇಕಾಗ್ತವ, ವ್ಯಕ್ತಿಗಳು ಬೇಕಾಗ್ತವ, ಬದುಕಬೇಕಾಗ್ತವೆ. ಈಗ ಹೂಗಳು ಬೇಕು, ಟೇಬಲ್ ಬೇಕು, ಕುರ್ಚಿ ಬೇಕು, ವಸ್ತ್ರ ಒಡವೆಗಳು ಬೇಕು, ಎಲ್ಲ ಬೇಕಾಗ್ತದೆ. ವಸ್ತುಗಳೇ ಇಲ್ಲ, ಬದುಕದ ಸಾಧ್ಯ. ವ್ಯಕ್ತಿಗಳೇ ಇಲ್ಲ, ಬದುಕದ ಇದು ಸಾಧ್ಯ. ಜನ ಇರೋದೇ, ಜೀವ ಜಂತುಗಳು ಇರೋದೇ, ದೇಹ ಇರೋದೇ, ವಸ್ತುಗಳೆಲ್ಲ ಇರೋವೆ. ಅದರ ಮಧ್ಯದಲ್ಲಿ ಬದುಕನ್ನ ಕಟ್ಟಿಕೋಬೇಕಾಗ್ತದೆ. ಬದುಕ ನಿಂತಿದ್ದೇ ವಸ್ತುಗಳ ಮೇಲೆ. ದೈಹಿಕ ಬದುಕ ನಿಲ್ಲಬೇಕಾದ್ರೆ ವಸ್ತುಗಳು ಬೇಕಾಗ್ತವ. ಮನಿ ಬೇಕು, ಮಾರಬೇಕು, ಬೇಡ. ಹೊರಗೆ ಜನ ಬೇಕು, ಗಿಡಗಂಟಿಗಳು ಬೇಕು, ಎಲ್ಲ ಬೇಕು. ಇದರಾಗಿ ಯಾವುದನ್ನು ತೆಗೆದು ಹಾಕಿದ್ರೂ ಮನುಷ್ಯನ ಬದುಕ ಆಗೋದಿಲ್ಲ. ಮನುಷ್ಯನ ಬದುಕು ಪೂರ್ಣವಾಗಬೇಕಾದ್ರೆ, ಮನುಷ್ಯನ ಬದುಕು ಶ್ರೀಮಂತವಾಗಬೇಕಾದ್ರೆ ಹೊರಗೆ ಶ್ರೀಮಂತಿಕೆ ಬೇಕಾಗ್ತದೆ. ಬೇಕಲ್ಲ ಒಂದಿಷ್ಟು ಗಿಡಗಳು ಬೇಡ? ಭೂಮಿ ಹಚ್ಚ ಹಸಿರಾಗಿ ಬೆಳಿತಿರಬೇಕಾಗ್ತದೆ. ಹೊಳೆಗಳೆಲ್ಲ ಹರಿತಿರಬೇಕಾಗ್ತದೆ. ಮೇಘ ಧಾರಾಕಾರವಾಗಿ ಸುರಿತಿರಬೇಕಾಗ್ತದೆ. ಸಾಗರ ನೀರ ತುಂಬಿಕೊಂಡು ನಿಲ್ಲಬೇಕಾಗ್ತದೆ. ಎಲ್ಲ ಬೇಕಲ್ಲ? ನಾವು ಅಷ್ಟೇ ಅಲ್ಲ ಬದುಕವರಿಲ್ಲ. ನಾನು ಬದುಕಬೇಕಾದ್ರೆ ಇದೆಲ್ಲ ಬೇಕಾಗ್ತದೆ. ಹೀಗೆ ವಸ್ತುಗಳು ಹೇಗೆ ಬೇಕೋ ಹಾಗೆ ವ್ಯಕ್ತಿಗಳು ಬೇಕಾಗ್ತದೆ. ವಿಜಾಪುರದೊಳಗೆ ಅಥವಾ ಈ ನಾಡಿನೊಳಗೆ ಯಾರೂ ಇಲ್ಲ, ನಾವೊಬ್ಬನೇ, ಸಾಧ್ಯವೇ ಇಲ್ಲ. ಒಬ್ಬ ಅನ್ನೋದೇ ಸಾಧ್ಯ. ಜಗತ್ತೆಷ್ಟು 600-700 ಕೋಟಿ ಅದ. ಎಲ್ಲ ಹೋಗಬೇಕು, ನಾನೊಬ್ಬನೇ ಸಾರ್ವಭೌಮನಾಗಬೇಕು ಈ ಜಗತ್ನ್ಯಾಗ ಅಂದ್ರೆ ಆ ಮನುಷ್ಯ ಇರುವುದಿಲ್ಲ. ಅಲ್ಲಿ ಇರುವುದಿಲ್ಲ. ಎಲ್ಲ ಇರೋದೆ, ನೆರೆ ಹೊರೆ ಎಲ್ಲ ಬೇಕು. ಇಂಥದರ ಮಧ್ಯದಲ್ಲಿ ಕೆಲವು ನಮಗೆ ಹಿಡಿಸ್ತವ, ಕೆಲವು ಹಿಡಿಸುವುದಿಲ್ಲ. ಇನ್ನೇನು ಮಾಡೋಕ್ಕಾಗ್ತದೆ? ಅಷ್ಟಿರೋದಲ್ಲ. ಇರೋದೆಲ್ಲ ಇರೋದೆ. ಅದರಾಗ ಕೆಲವು ನನಗೆ ಅನುಕೂಲ ಇರ್ತಾವ, ಕೆಲವು ಪ್ರತಿಕೂಲ ಇರ್ತಾವ. ಅನುಕೂಲ ಇದ್ದಿದ್ದು ಸಮೀಪ ಇರಬೇಕು ಅನಿಸ್ತದೆ, ಪ್ರತಿಕೂಲ ಇದ್ದಿದ್ದು ದೂರ ಹೋಗಬೇಕು ಅಂತ ಅನಿಸ್ತದಲ್ಲ ಮನುಷ್ಯಾಗ. ಯಾವುದು ಅನುಕೂಲದ ಸಮೀಪ ಇರಬೇಕಾಗ್ಯದ, ಅದು ಸಮೀಪ ಇತ್ತು ಅಂದರೆ ಅದರ ಬಗ್ಗೆ ಎರಡು ಭಾವನೆಗಳು. ಅದು 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 ನಾಶವಾದೀತು, ಅಥವಾ ಅಗಲೀತು, ಅಥವಾ ಬದಲಾವಣೆ ಆದೀತು. 3. ಯಾವುದೇ ವಸ್ತು ನಮ್ಮ ಸಮೀಪಕ್ಕೆ ಬಂದ ಬಳಿಕ ಅದರ ಬಗ್ಗೆ 3 ಭಾವನೆಗಳಿರ್ತವೆ. ಒಂದು, ಅದೆಲ್ಲರೇ ಬದಲಾದೀತಲ್ಲ, ಹಂಗ ಇರಬೇಕು, ಇದು ಒಂದನೇ ಭಾವನೆ. ಎರಡನೇದ್ದು, ಅದ ನಾಶ ಆಗಬಾರದು, ಹಾಗ ಇರಬೇಕು. ಮೂರನೇದ್ದು, ಅದ ಅಗಲಬಾರದು, ಹಾಗಿರಬೇಕು. ಎಷ್ಟು ಮಜಾ ಇಲ್ಲ? 3. ಯಾವುದೋ ಒಬ್ಬ ವ್ಯಕ್ತಿ, ಈಗ ರಾಮ ಸೀತೆ. ರಾಮ ಏನು ಬಯಸ್ತಾನ, ಸೀತಾ ಏನು ಬಯಸ್ತಾಳ? ಸೀತೆ ಹೇಗದಾಳ ಹಾಗ ಇರಬೇಕು, ರಾಮ ಹೇಗದಾನ ಹಾಗ ಇರಬೇಕು. ರಾಮನೂ ಬದಲಾಗಬಾರದು, ಸೀತೆಯೂ ಬದಲಾಗಬಾರದು. ಈಗ ನೀವು ಲಗ್ನ ಮಾಡಿಕೊಳ್ಳುವಾಗ ಆ ಮಂಟಪದಾಗ
ಅವಾಗ ನಿಂತಾಗ ಎಷ್ಟು ಸುಂದರ ಇರೋದಲ್ಲ, ಯಾರೇ ಇರಲಿ ಅವ್ರು ಎಷ್ಟು ಚಂದ ಕಾಣ್ತಿರ್ತಾರೆ. ಎಲ್ಲರಿಗೆ ಅನಿಸ್ತದೆ ಅವರಿಬ್ಬರಿಗೆ ಹಿಂಗ ಇರಬೇಕು, ಬದಲೇ ಆಗಬಾರದು. ಮನುಷ್ಯಗೆ ಅನಿಸ್ತದೆ, ಅನಿಸ್ಬಾರ್ದಂತ ಎಲ್ಲದೆ. ಮತ್ತು ಅನಿಸುವಾಗ ಅನಿಸದೇ ಇದ್ರೆ ಮುಪ್ಪಿನ ಕಾಲದಾಗ ಅನಿಸೋದೇ ಅದ. ಹೇಗದ ಹಾಗ ಇರಬೇಕು. ಮನೆ ತುಂಬಿತ್ತು ಅಂದ್ರೆ ತುಂಬದಂಗ ಇರಬೇಕು. ಬಹಳ ನಮಗೆಲ್ಲರೂ ಹಿತವಾಗಿದ್ರೆ ಹಾಗೆ ಇರಬೇಕು ಅನಿಸ್ತದೆ. ಇದು ಮೊದಲನೇದ್ದು. ರಾಮ ಸೀತಾ ಹಾಗನ್ನಿಸ್ತು. ಎರಡನೇದ್ದು, ರಾಮನಿಗೆ ಸೀತಾ ಎಲ್ಲೂ ಅಗಲಿ ಹೋಗಬಾರದು, ರಾಮ ಎಲ್ಲೂ ಅಗಲಿ ಹೋಗಬಾರದು ಅನಿಸ್ತು. ಅದು ಎರಡನೇದ್ದು. ಯಾವ ವಸ್ತು ನಮಗೆ ಪ್ರಿಯದ, ಹಿತವಾಗ್ಯದ, ಅದು ದೂರ ಹೋಗಬಾರದು, ಅಗಲಬಾರದು ಅಂತ ಅನಿಸ್ತದೆ. ಆ ಬಳಿಕ ಮೂರನೇದ್ದು, ಅದ ನಾಶ ಆಗಬಾರದು ಅನಿಸ್ತದೆ, ಸಾಯಬಾರದು ಅನಿಸ್ತದೆ. ಇವೆಲ್ಲ ಮೂರು ಭಾವನೆಗಳು. ಇವು ಸುಖದ ಕಲ್ಪನೆಯಿಂದ ಈ ಮೂರು ಭಾವನೆಗಳು ಮನುಷ್ಯನೊಳಗೆ ಉಂಟಾಗ್ತಾವ. ಯಾವುದು ನಾವು ಸುಮ್ಮನೆ ನಮ್ಮ ಜೀವನವನ್ನು ಹೀಗೆ ಪರೀಕ್ಷೆಗೆ ಒಳಪಡಿಸಿದರೆ ಇವ ಮೂರು. ಆದರೆ ಈ ಜಗತ್ತಿನಾಗ ಈ ಮೂರೂ ಸಾಧ್ಯ ಇಲ್ಲ. ಬದಲ ಆಗದಂಗೆ ಇರಾಕೂ ಆಗೋದಿಲ್ಲ, ಅಗಲದಂಗೆ ಇರಾಕೂ ಆಗೋದಿಲ್ಲ, ನಾಶ ಆಗದಂಗೂ ಇರಾಕಾಗೋದಿಲ್ಲ. ಆದ್ರೆ ನಮ್ಮ ಭಾವನೆಗಳು ಹಾಗದವ, ಇವು ಹಿಂಗ ಇರಬೇಕು ಅಂತ. ಹಿಂಗ ಅದ ಭಾವನೆ. ಆದ್ರೆ ಜಗತ್ತು ಹಾಗಿಲ್ಲ. ಜಗತ್ತಿನ ರಚನೆ, ಜಗತ್ತಿನ ಸ್ವರೂಪ ಬಹಳ ಭಿನ್ನವಾಗಿದೆ. ನಾವು ಹಾಗ ಇರಬೇಕು ಅಂತೇವಿ, ಜಗತ್ತು ಹೇಳ್ತದ ನಾ ಹಾಗಿರುವುದಿಲ್ಲ. ನಮ್ಮ ಹತ್ತರನೇ ಇರಬೇಕು ಅಂತೇವಿ, ಜಗತ್ತಂತದ ಸ್ವಲ್ಪ ನಾ ದೂರ ಸರಿಸ್ಬೇಕು. ನಾಶನೇ ಆಗಬಾರದು ಅನ್ನಿಸ್ತದೆ, ಜಗತ್ತಂತದ ಹಳಿದನ್ನು ತೆಗಿಬೇಕು. ಇಷ್ಟಿರ್ತದೆ. ಅವು ನಮ್ಮ ಹತ್ತರ ಇದ್ದಾಗ ಇದು ಬದಲಾದೀತಲ ಅಂತ ಭಯ ಬರ್ತದಲ್ಲ, ಆ ಭಯವೇ ಚಿಂತೆ. ಅದು ನಮ್ಮ ಹತ್ತರ ಇದ್ದಾಗ ಎಲ್ಲರೇ ಅಗಲಿ ಹೋದೀತಲ ಅಂತ ಅನಿಸ್ತದಲ್ಲ, ಅದೇ ಭಯ, ಅದೇ ಚಿಂತೆ. ಆ ಬಳಿಕ ಒಂದಿಲ್ಲ ಒಂದು ದಿವಸದ ನಾಶ ಆದೀತೇನೋ ಅನಿಸ್ತದೆ, ಅದೇ ಭಯ. ಆ ಭಯದ ಪರಿಣಾಮವೇ ಅಥವಾ ಒಂದು ರೂಪವೇ ಚಿಂತೆ. ಅದು ಚಿಂತೆ, ಎ ಫಾರ್ಮ್ ಆಫ್ ಫಿಯರ್. ಚಿಂತೆ ಇದು ಭಯದ ಒಂದು ರೂಪ. ಇವ ಮೂರಲ್ಲ ಮತ್ತೇನದವ? ಏನದವ? ಚಿಂತೆಗೆ ಮೂರೇ ಮೂರು ಕಾರಣಗಳು, ಅಥವಾ ಒಂದೇ ಒಂದು ಕಾರಣ, ಅದು ಭಯ. ಆಗೋದಪ್ಪ ಬದಲ ಅಂದುಕೊಳ್ಳೆ ಭಯ ಹೋಯ್ತು. ನಾಶ ಅಂತೂ ಆಗೋದಲ್ಲ, ಇಂದಿಲ್ಲ ನಾಳೆ ಇರೋ ತಕ್ಕ ಕೂಡಿರೋದದ, ಹೋದಾಗ ಹೋಗೋದದ. ಏನಾಯ್ತು? ಭಯ ಕಡಿಮೆ ಆಯ್ತು. ಆ ಬಳಿಕ ಅಗಲೋದು ಎಷ್ಟು ದಿವಸ ಇರ್ತಾವ ಹುಡುಗರು ಮನ್ಯಾಗ? ಒಂದ್ ದಿವಸ ಹೋಗ್ತಾವ. ಒಬ್ಬ ದಿಲ್ಲಿಗೆ ಹೋಗ್ತಾನೆ, ಒಬ್ಬ ಅಮೇರಿಕಕ್ಕೆ ಹೋಗ್ತಾನೆ, ಒಬ್ಬ ಜಪಾನಕ್ಕೆ ಹೋಗ್ತಾನೆ, ಇವ ವೃದ್ಧಾಶ್ರಮಕ್ಕೆ ಹೋಗ್ತಾನೆ. ನಡೆಯೋದ ಇವೆಲ್ಲ ಇರೋದೇ. ಇದು ಹೀಗೆ ಆಯಿತು ಅಂದ್ರೆ ಮನುಷ್ಯ ನಿಶ್ಚಿಂತ ಆಗ್ತಾನೆ. ಎಲ್ಲಿವರೆಗೆ ಚಿಂತೆ ಅದ ಅಲ್ಲಿವರೆಗೆ ವ್ಯಾಧಿ. ಈ ವ್ಯಾಧಿಯನ್ನ ಡಾಕ್ಟರು ತೆಗೆಯೋದು ಬಹಳ ಕಷ್ಟ ಆಗ್ತದೆ. ಈ ವ್ಯಾಧಿಯನ್ನ ನಾವೇ ತಿಳುವಳಿಕೆಯಿಂದ ತಕ್ಕೋಬೇಕು, ಇಲ್ಲವೇ ಯೋಗದ ಮಾರ್ಗ ಹಿಡಿಬೇಕಾಗ್ತದೆ. ಯೋಗ ಅಂದ್ರೆ ಚಮತ್ಕಾರ ಅಲ್ಲ, ಮನುಷ್ಯನ ಮನಸ್ಸಿನ ರೋಗಗಳನ್ನ ಕಳೆಯೋದು. ಇದೆಂಥ ಮನಸ್ಸು ರೋಗದ ಇವ ಮೂರು. ಇದು ಚಿಂತಾ ರೋಗ ಅಂತ ಕರಿತೇವೆ. ಎಲ್ಲ ರೋಗಗಳ ಮೂಲ ಇದು ಚಿಂತೆ. ಅಷ್ಟೇ ನಾವು ವಿಚಾರ ಮಾಡೋದು. ಈಗ ಒಂದು ಚಲೋ ಬಟ್ಟೆ ಹಾಕೊಂಡಿರ್ತೇವೆ, ಚೆನ್ನಾಗಿ ಸ್ನಾನ ಮಾಡಿಕೊಂಡು ಮೈಗೆಲ್ಲ ಬಹಳ ಸುಗಂಧ ಹಚ್ಚಿಕೊಂಡು ಸಾಧ್ಯವಾದಷ್ಟು ಎಲ್ಲ ತಿದ್ದುಕೊಂಡು ಮಾಡಿ ಎಣ್ಣೆ ಪೌಡರ್ ಎಲ್ಲ ಹಚ್ಚಿಕೊಂಡು ಚೆನ್ನಾಗಿರ್ತೇವೆ. ಹಾದಿಯಿಂದ ಹೊರಟಿರ್ತೇವೆ.
ನಮಗನಿಸ್ತಿರ್ತದ ಎಲ್ಲರೂ ನಮ್ಮತ್ತ ನೋಡ್ತಾ ಇದ್ದಾರ ಅಂತ ಅನ್ಸೋದಿಲ್ಲ? ಎಲ್ಲರಿಗೂ ಹಂಗ ಅನಿಸ್ತಿರ್ತದ. ಎಲ್ಲರೂ ಅಂಥವ್ರೇ ಅಲ್ಲ, ಅವ್ರಂತಾರ ನಮ್ಮತ್ತ ನೋಡ್ತಾ ಇರ್ತಾರಂತ. ಇವಾಗ ಅನಿಸ್ತದ ನಮ್ಮತ್ತ ನೋಡ್ತಾ ಇರ್ತಾರಂತ. ಯಾರು ಯಾರತ್ತನೂ ನೋಡೋದಿಲ್ಲ. ಹಿಂಗೆ ಹೋಗ್ತಾ ಇರುವಾಗ ಅಕಸ್ಮಾತ್ ಮೇಘ ಮ್ಯಾಲ ಬಂತು ಅಂದ್ರೆ ಇವನಿಗೆ ಅನಿಸ್ತದೆ ಏನು, ಮಳಿ ಅಷ್ಟು ಬೀಳಬಾರ್ದು, ನಾ ಮನೆಗೆ ಹೋಗೋ ತಕ ಮಳಿ ಬೀಳಬಾರ್ದು. ಯಾಕಂದ್ರೆ ಇದು ಹೋತಂದ್ರೆ ಹೆಂಗೆ ಚಿಂತೆ. ಸ್ವಲ್ಪ ಅಷ್ಟಾಗೆ ಭಯ. ಎತ್ರ ಭಯ? ಅಳಿಕೀತಲ, ಮಳಿ ಬಗ್ಗೆ ಅಲ್ಲ, ಅಳಿಕೀತಲ ಅಂತ ಭಯ. ಹೆಂಗೆ ಶುರುವಾಗ್ತದೆ ಚಿಂತೆ, ಭಯ ಹೆಂಗೆ ಕೆಲಸ ಮಾಡ್ತದೆ. ಬಹಳ ಆಶ್ಚರ್ಯದ. ಈಗ ಅಕಸ್ಮಾತ್ ನೀವು ಚಪ್ಪಲ್ ಎಲ್ಲಾದರೂ ಬಿಟ್ಟು ಕೂತಿದ್ರೆ, ಈಗ ಇಲ್ಲೇ ಕೂತಲ್ಲೇ ಇರೋದ್ರಿಂದ ಬಹಳ ಚೆನ್ನಾಗಿರ್ತದೆ. ಅಕಸ್ಮಾತ್ ಬಿಟ್ಟು ಕೂತಿದ್ರೆ ಒಂದು ಸ್ವಲ್ಪ ಮನಸ್ಸಿನಾಗ ಇಲ್ಲ ಫಿಯರ್, ಅವು ಎಲ್ಲೇ ಹೋಗ್ತಾವೋ ಏನೋ, ಅಗಲಿ ಹೋಗ್ತಾವೋ ಏನೋ ಅಂತ ಅನಿಸೋದಲ್ಲ. ನನಗೂ ಅನಿಸ್ತದ, ನಿಮಗೂ ಅನಿಸ್ತದ. ಅದಕ್ಕೆ ನಾವು ಇಲ್ಲಿ ಏನು ಮಾಡ್ತೇವಿ ಅಂದ್ರೆ, ಎಲ್ಲಿ ನಿಮ್ಮ ಹತ್ತರನೇ ಇರಲಿ, ಎಲ್ಲಿ ನಿಶ್ಚಿಂತತ ಅದೋ, ನಿಶ್ಚಿಂತತ. ಯಾರು ಬೇಡದರೂ ಕೊಡಬೇಡಿ, ಯಾರು ತೆಗಿ ಅಂದ್ರೂ ತೆಗಿಬೇಡಿ. ಇಲ್ಲದೆ ಇದ್ರೆ ಮನಸ್ಸು ವಿಚಲಿತ ಆಗ್ತದೆ. ಇದು ಉಪಾಯಗಳಿವೆಲ್ಲ. ಮನಸ್ಸು ಭಯ ಪಡ್ತಿರ್ತದೆ. ಭಯ ಪಟ್ಟ ಕ್ಷಣವೇ ಆ ಭಯ ಚಿಂತೆಯ ರೂಪದಲ್ಲಿ ವ್ಯಕ್ತ ಆಗ್ತದೆ. ಇದು ಚಿಂತೆ. ನಮ್ಮ ಚಿಂತೆಗಳನ್ನು ನಾವು ಆಲೋಚನೆ ಮಾಡಬೇಕು. ಎಂಥ ಚಿಂತೆಗಳದಾವ ನಮಗೆ. ಒಂದು ಹುಡುಗ ಸಾಲಿಗೆ ಹೋಗಿತ್ತು ಅಂದರೆ 5:15 ಅವ ಬರಬೇಕು, 5:15 ಮನೆಗೆ ಬರಬೇಕು. ಬಂದಿಲ್ಲ, 5:15 ಬೆಳೆದದ, ಏನ ಬಂದಿಲ್ಲ. ಶುರುವಾಗೋದಿಲ್ಲ? ಏನು ಶುರುವಾಗತ್ತೆ? ಅವ ಬರ್ತಾನೆ ಬಿಡ್ತಾನೆ ಮಹತ್ವದಲ್ಲ, ಭಯ ಶುರುವಾಗ್ತದೆ. ಏನಾತೋ ಏನೋ, ಏನಾಗಿಲ್ಲ, ಏನಾತೋ ಭಯ. ಏನು ಭಯ? ಎಲ್ಲಿ ಆತನಿಗೆ ಹಾನಿಯಾದೀತು ಅಂತ ಭಯ ಶುರುವಾಗ್ತದೆ. ಈ ಭಯ ಅಂದ್ರೆ ಚಿಂತೆ ಶುರುವಾಗ್ತದೆ. ಹೆಂಗೆ ಸಮಯ ಹೋಯ್ತೋ ಹಂಗೆ ಚಿಂತೆ ಗಾಢವಾಗ್ತದೆ. ಚಿಂತೆ ಏನೂ ಮಾಡ್ಲಿಕ್ಕೆ ಹಚ್ಚೋದಿಲ್ಲ, ಅವಾಗ ಯಾವುದೂ ರುಚಿಸೋದಿಲ್ಲ. ಬಾಗಿಲ ಕಡೆ ಲಕ್ಷ 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 ಆಗ್ತದೆ. ಒಂದು ತಾಸು ತಡ ಆತು ಅಂದ್ರೆ ಎಲ್ಲ ಕಡೆ ಫೋನ್ಗಳು ಶುರುವಾಗ್ತಾವ. ಬಾಗಿಲದಾಗ ಬಂದು ನಿಲ್ತಾರೆ, ಎಲ್ಲ ಕಡೆ ಪ್ರಚಾರ ಆಗ್ತದೆ. ಅವ ಏನಿಲ್ಲ, ಅವ ತಿನ್ಕೋತ ಹೋಟೆಲ್ದಾಗ ಕೂತಿರ್ತಾನ ಅಷ್ಟೇ. ಭಯ. ಎಲ್ಲರಿಗೂ ಅದೇ ಭಯ. ನನಗೂ ಒಂದಿಷ್ಟು ಭಯ, ನಿಮಗೂ ಒಂದಿಷ್ಟು ಭಯ, ಎಲ್ಲರಿಗೂ ಅದೇ ಭಯ. ಈ ಭಯದಿಂದ ಉಂಟಾಗುವಂಥ ಚಿಂತೆ ಇದು ಮನೋರೋಗ, ಮನೋವ್ಯಾಧಿ, ಆಧಿಹಿ. ಇದಕ್ಕೆ ಆಧಿ ಅಂತ ಕರೀತಾರೆ. ಶರೀರದ ರೋಗಗಳು ಅಷ್ಟು ಬಾಧಕಲ್ಲ, ಮನಸ್ಸಿನ ರೋಗ ಬಾಧಕ. ಯೋಗ ಏನು ಮಾಡ್ತದಂದ್ರೆ, ಮತ್ತು ಯೋಗ ಅಂದ ಕೂಡಲೇ ನೀವು ಬಹಳಷ್ಟು ಯೋಗದಾಗ ಅದಿರೀಗ, ಅವನ್ನ ಹೇಳೋದು. ಇದು ಪತಂಜಲಿ, ಇದು ಯೋಗದ ಯೋಗ. ಅತ್ಯಂತ ಸುಂದರವಾದಂಥ, ಅದ್ಭುತವಾದಂಥ ಪುರಾತನ ಯೋಗ. ಇದಕ್ಕೆ ಪ್ರಾಚೀನ ಯೋಗ ಅಂತ, ಔಪನಿಷದಿಕ ಯೋಗ. ಇದು ಏನು ಮಾಡ್ತದೆ? ಮನುಷ್ಯನನ್ನ ನಿಶ್ಚಿಂತ. ಸಾಕಲ್ಲ, ಇನ್ನೇನು ಬದುಕಿನಾಗ ಇಷ್ಟು ಮೂರು ಇದು ಅರ್ಥ ಆದ್ರೆ ಚಿಂತೆ ಹೋಗೇ ಬಿಡ್ತದೆ. ಚಿಂತೆ ಹೋಗೇ ಬಿಡ್ತದೆ. ಚಿಂತನೆ ಹೋದ ಬಳಿಕ ಯಾವ ಸ್ವರ್ಗ ತಗೊಂಡು ನಮಗೇನು ಮಾಡೋದು? ಯಾಕೆ? ಸ್ವರ್ಗದವರಿಗೂ ಚಿಂತನೆ ಇರ್ತದ. ಯಾಕೆ? ಅದು ಹೋಗ್ತದಲ್ಲ. ಈಗ ನೀವು ಪಂಚತಾರಕ್ಕೆ ಹೋಗ್ತೀರಿ, 8 ದಿವಸ ನೀವು ರಿಸರ್ವ್ ಮಾಡ್ತೀರಿ. 1ನೇ ದಿವಸ ಸಾಯಂಕಾಲ ಮಲ್ಕೊಳ್ಳುವಾಗ ಇನ್ನೇನಪ್ಪ, ಇನ್ನು 6 ದಿವಸ ಚಿಂತೆ ಶುರುವಾತಲ್ಲ. ಏನು ಮಜಾ ಅದ, ಆದ್ರೆ ಏನು ಮಾಡೋದು? 1 ದಿವಸ ಹೋಯ್ತು. 2ನೇ ದಿವಸ ಇನ್ನು 5 ದಿವಸ, 6ನೇ ದಿವಸ ಇನ್ನೇನು ನಾಳೆ ಮುಗಿದು ಹೋತು. ಚಿಂತೆ ಚಿಂತೆ. ಪಂಚತಾರದಾಗಿದ್ದರೂ ಚಿಂತೆ, ಈ
ಅತಾರದಾಗಿದ್ರೂ ಚಿಂತೆ ಇಲ್ಲ. ಚಿಂತೆ, ಇದು ಚಿಂತೆ ಹೋಗ್ತದೆ, ಇದು ಕೈ ಬಿಡ್ತದೆ. ಹಾಗೆ ಇದು ಚಿಂತೆ ಎಲ್ಲ ಜೀವನದ ತುಂಬ ಹರವಿಕೊಂಡಿರ್ತದೆ. ಈ ಚಿಂತೆ ದೈಹಿಕ ಆರೋಗ್ಯವನ್ನೂ ಕೆಡಿಸ್ತದೆ, ಅನಾರೋಗ್ಯವನ್ನ ಹೆಚ್ಚಿಸ್ತದೆ. ಈಗ ನನಗೇನೋ ಆಗ್ಯದಂತ ತಿಳ್ಕೊಳ್ಳಿ, ಕ್ಯಾನ್ಸರ್ ಆಗ್ಯದಂತ ಸುಮ್ಮನೆ ತಿಳ್ಕೊಳ್ಳಿ. ಆಗ್ಯದ ಕ್ಯಾನ್ಸರ್ ಆಗ್ಯದಂದ್ರೆ ಏನು ಆಗೋದಿಲ್ಲ, ಅದು ಸುಮ್ಮನೆ ಆಗ್ಯದ 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 ಇನ್ನೇನು ಮಾಡೋದು? ಡಾಕ್ಟ್ರೇ ಹೇಳಿದ್ದಾರೆ ಇದರ ಮೇಲೆ ಉಪಚಾರ ಇಲ್ಲ, ಭಾಳ ಚಲೋ ಆಯ್ತು. ಆಗ್ಯದ ಮತ್ತು ಆಗೋದೆ. ನಾನು 6 ತಿಂಗಳ ಬದುಕ್ತೇನೆ, ಸಾಕು. 6 ತಿಂಗಳದಾಗ 60 ವರ್ಷ ಬದುಕೋದನ್ನ 6 ತಿಂಗಳದಾಗ ಮಜಾ ಮಾಡ್ಕೊಂಡು ಹೋಗಿ ಅಳ್ಕೋತ ಕೂತ್ರೆ ಏನು ಮಾಡೋದು? 6 ತಿಂಗಳಿಗೆ ಹೋಗಲೇಬೇಕಾದಾಗ ಹೋಗೋದದ ಅಂತ ತಿಳ್ಕೊಂಡ್ಬಿಟ್ರೆ ನಿಶ್ಚಿಂತನಾಗ್ತಾನ ಮನುಷ್ಯ. ಯಾಕೆ ತಲೆಗೆ ಹಾಕ್ಕೊಳ್ಳೋದು? ಇಷ್ಟು ವರ್ಷ ಇದ್ರೂ ನಾವೇನೂ ಮಾಡಿಲ್ಲ, ಅದ ಬಳಕ ಇನ್ನೊಂದು ಎಷ್ಟು ವರ್ಷ ಇದ್ದರ್ರಿ ಏನು ಮಾಡೋರದೇವಿ? ಬಹಳ ಆದರೆ ಭೂಮಿ ಮೇಲೆ ಭಾರ ಅದೇವೆ ವಿನ ನಾವು ಭೂಮಿಯನ್ನು ಎತ್ತಿ ಹಿಡಿಯಕ್ಕೆ ಆಗೋದಿಲ್ಲ. ಆಗೋದು ಇದು ಈ ಭಾವನೆ ಇತ್ತು ಅಂದ್ರೆ ಜೀವನ ಎಷ್ಟು ಚಂದ ಆಗ್ತದೆ. ಮತ್ತು ವಯಸ್ಸು ಹೆಚ್ಚಾಗ್ತದೆ, ಕ್ಯಾನ್ಸರ್ ಹೋಗೇ ಬಿಡ್ತದೆ. ಬಹಳ ಸುಂದರ. ಅದಕ್ಕೆ ಯೋಗ ಅಂತಾರ. ನೀವು ಏನು ತಿಳ್ಕೊಂಡಿರ್ಬೇಕು, ಯೋಗ ಅಂದ್ರೆ ಅದ್ಭುತ ಏನೋ ಸಿದ್ಧಿಗಳು ಮಹಾ ಅದು ಹೀಗೆ ನೋಡಿಬಿಟ್ರೆ ಎಲ್ಲ ಬದಲ. ಮ್ಯಾಗ ನೋಡಿದ್ರೆ ಮಳೆ ಏನೂ ಆಗದೆ, ಅವೇನೂ ಆಗೋದಿಲ್ಲ. ಏನಾಗತ್ತಂದ್ರೆ ಮನಸ್ಸಿಗೆ ಸಂಬಂಧಪಟ್ಟದ್ದು ಯೋಗ. ಇದು ಒಂದು ವ್ಯಾಧಿ, ಇದು ಬಹಳ ತಾಪ ಕೊಡ್ತದೆ. ಶಾಂತಿಗೆ ಇದು ಭಂಗ ಮಾಡ್ತದೆ, ಶಾಂತಿಯನ್ನು ಭಂಗಗೊಳಿಸ್ತದೆ. ಶಾಂತಿಯ ಪಥದಲ್ಲಿ ನಡಿಲಿಕ್ಕೆ ನಮಗೆ ಆಗೋದಿಲ್ಲ, ಅಡೆತಡೆಯಾಗ್ತದೆ. ಇದು ಮೊದಲನೇದ್ದು. ಆ ಬಳಿಕ ಎರಡನೇದ್ದು ಸ್ಥಾನ. ಚೆನ್ನಾಗಿದೆ. ಸ್ಥಾನ ಅಂದ್ರೇನು? ಯಾವಾಗಲೂ ಮುಖ ಕೆಳಗೆ ಹಾಕಿರೋದು. ಏನದ ಒಂಥರ ಬೇಜಾರು. ಜೀವನ ಅಂದ್ರೆ ಬೇಜಾರೇನು? ಈ ಹೂ ಯಾರ ತಂದ್ರಿ ಹಿಂಗ ಅನ್ಕೋತ ಕೂತ್ರೆ ಜೀವನ ಸಾಗಿಸೋದು ಹೇಗೆ? ಯಾರೋ ಮನೆಗೆ ಬಂದ್ರು, ಬಹಳ ಹಿತವಾದವರೇ ಬಂದ್ರು, ಹೀಗೆ ಬಂದಾರ, ಬರ್ಲಿ. ಮತ್ತು ಸಂತೋಷ ಪಡೋರು ಯಾವಾಗ? ಉತ್ಸಾಹ ಬೇಕು ಮನುಷ್ಯಗೆ, ಉತ್ಸಾಹ ಬೇಕು. ನಿರುತ್ಸಾಹದ ಬದುಕಿಗೆ ಸ್ಥಾನ ಅಂತ ಕರೀತಾರೆ. ನಿರುತ್ಸಾಹದ ಮನಸ್ಸು ಅದು ಸ್ಥಾನ. ಅದೊಂದು ಅವಸ್ಥಾ ಮನಸ್ಸಿಂದು. ನಿರುತ್ಸಾಹ. ಎದರಾಗೂ ಉತ್ಸಾಹ ಇಲ್ಲ, ಎದರಾಗೂ ಇಲ್ಲ. ಸುಮ್ಮನೆ ನೋಡ್ರಿ ನೀವು ಇದಾಗ ನಿಸರ್ಗದಾಗ ಎಂಥ ಉತ್ಸಾಹ. ಒಂದು ಸಣ್ಣ ಗುಬ್ಬಿನ ತಗೊಳ್ಳಿ, ಏನು ಉತ್ಸಾಹ. ಅದಕ್ಕೇನು ದೊಡ್ಡ ಮಹಲ್ ಕಟ್ಟ್ಯಾರ ಯಾರಾದರೂ? ಇಲ್ಲ. ಒಂದು ಸಲ ಒಂದು ಗುಬ್ಬಿ ಒಂದು ಗಿಡದಾಗ ಸಣ್ಣದೊಂದು ಗೂಡು ಕಟ್ಟಿತು. ಗೂಡು ಕಟ್ಟಿ ಅದೇನೋ ಅದು ಹಾರಾಡೋದೇನೋ ಮಾಡೋದೇನೋ ಅದು ತರೋದೇನೋ ಹಾಕೋದೇನೋ ಮಜಾದಾಗಿತ್ತು. ಒಂದು ಸ್ವಲ್ಪ ದಿವಸ ಹಿಂಗೆ ಕಟ್ಟಿ 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 ತಯಾರ ಮಾಡ್ತು. ಅದು ಕುಣಿಯೋದು ಮಾಡೋದು ಅದೆಲ್ಲ ನೋಡಿ ನಿಮ್ಗೆ ಗುಬ್ಬಿ ಯಾವಾಗರೆ ತಣ್ಣ ಕೂತಾವೇನು? ಮತ್ತು ಮುಖ ಸಪ್ಪಗೆ ಮಾಡ್ಯಾವೇನು? ನೀರಸ ಆಗ್ಯಾವೇನು? ಏನೂ ಇಲ್ಲ. ಮತ್ತು ಎಲ್ಲರೇ ದಾಸ್ತಾನ ಮಾಡ್ಯಾವೇನು? ಇಲ್ಲ. ಯಾವ ಬ್ಯಾಂಕಿನಾಗೂ ಇಲ್ಲ, ಯಾವ ಗೋಡಾವನದಾಗೂ ಇಲ್ಲ, ಏನೂ ಇಲ್ಲ. ಮನಿ ಅಂಥದ್ದು ಏನು ಸಿಮೆಂಟದ್ದಲ್ಲ, ಇದರದ್ದಲ್ಲ, ಏನು ಕಟ್ಟ್ಯದ. ಅದು ಅದು ಕುಣ್ಯಾಕ್ ಹತ್ತಿತ್ತು ಆ ಗುಬ್ಬಿ. ಇಂದ್ರ ನೋಡ್ದ, ಆಕಾಶದಿಂದ ಹೊರಟಿದ್ದ, ಹಿಂದಕ್ಕೆ ಹೋಗ್ತಿದ್ದ ಇಂದ್ರ ಭೂಮಂಡಲದಲ್ಲಿ ಹಾಯ್ದು. ಈಗ ಹೋದ್ರೆ ಉಳ್ಯಾಕಿಲ್ಲ. ಅವಾಗ ಯಾರೂ ಕೇಳ್ತಿದ್ದಿಲ್ಲ, ಸುಮ್ಮನೆ ಹಾಯ್ದು ಹೋಗ್ತಿದ್ದ. ಆ ಗುಬ್ಬಿ ಕಡೆ ನೋಡ್ದ, ಎಷ್ಟು ಆನಂದ ಪಡ್ತಿತ್ತು. ಅಲ್ಲಿಗೆ ಹೇಳ್ದ ಗುಬ್ಬಿಗೆ, ಎಷ್ಟು ಸಂತೋಷದಿಯೋ, ನನ್ನ ಸ್ವರ್ಗಕ್ಕೆ ಬರ್ತೀಯೇನು ಅಂದ. ಅವಾಗ ಗುಬ್ಬಿ ಹೇಳ್ತು, ಅದ್ಯಾವ ಸ್ವರ್ಗ? ಅದ್ಯಾವ ಸ್ವರ್ಗ ನಿಂದು? ಎಲ್ಲದ ಸ್ವರ್ಗ? ಇನ್ ಮೈ ನೆಸ್ಟ್. ನನ್ನ ಗೂಡಿನಾಗದ ಸ್ವರ್ಗ, ನಿಂದ ಯಾವ ಸ್ವರ್ಗ? ನಾನು ಸ್ವರ್ಗ ಕಟ್ಟೇನೆ, ಯಾರ್ದರೆ ಕಟ್ಟದ್ರಾಗ ಹೋಗುದಿಲ್ಲ ನಾನು.
ನಾನು ಸ್ವರ್ಗ ಕೆಟ್ಟ ಮಾದೇನೆ. ಗುಬ್ಬಿ ನೋಡಬೇಕಾದ ಎಷ್ಟು ಸಂತೋಷ, ಏನು ಮಾತು. ಯಾಕೆ ಜೀವನೋತ್ಸಾಹ ಅದ ಅಲ್ಲೇ. ಬದುಕನ್ನು ಅದು ಪ್ರೀತಿಸ್ತದೆ, ಪ್ರತಿಯೊಂದು ಕೆಲಸ ಅದು ಪ್ರೀತಿಸ್ತದೆ. ಅದಕ್ಕೆ ಉತ್ಸಾಹ ಇರೋದರಿಂದ ಬದುಕು ಚಂದ ಆಗ್ತದೆ. ನಮಗೆ ಯಾವುದೋ ಉತ್ಸಾಹ ಇಲ್ಲ. ಈಗ ಒಂದು ಕುಡಿಯೋದದ ಅಂತ ಇಟ್ಕೊ, ನೀರಡಿಕೆ ಆಗ್ಯದ, ಹಿಂಗ ನೀರು ಕೊಟ್ಟಾರ, ಸಪ್ಪಗೆ ಮುಖ ಮಾಡ್ಕೊಂಡು ನೀರು ಕುಡಿಯಾಕತ್ತಾನ. ಕೊಡವಾಗ ಹೆಂಗಾಗಬೇಡ, ಕುಡಿಯೋಗ ಇವಾಗ ನೀರು ಹಿಡಿಸೋದಿಲ್ಲ ಅಂತ ತಿಳ್ಕೊಂಡು ಹಾಲು ಕೊಟ್ರು, ಮುಖ ಹಂಗ ಇದು ಹಿಡ್ಸಾಕಿಲ್ಲ ಬಾ ಅಂತ ತಿಳ್ಕೊಂಡು ಅದನ್ನು ಕೊಟ್ರು, ಅವಾಗಲೂ ಹಂಗ. ಏನ್ ಮಾಡೋದ? ಇಂಥ ಮನುಷ್ಯಾಗ ಬದುಕೋದು ಏನು ಅರ್ಥ ಅದೇ? ಬದುಕಾಕೇನು ಬಹಳ ಬೇಕಾಗಿದೆ. ಉತ್ಸಾಹದಿಂದ ಮಾಡಿದರೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಸ್ವರ್ಗ ಕಟ್ಟಬಹುದದ. ಉತ್ಸಾಹ. ಈಗ ಒಂದು ಹೂವು ಅದ, ಸಾಕು ಒಂದು ಹೂವ. ಅವ್ರ ಮನ್ಯಾಗ 1000 ಹೂವು ಅದಾವ, ನಮ್ಮ ಮನ್ಯಾಗ ನನ್ನ ಕೈಯಾಗ ಒಂದ ಅದ. ಇದ್ಯಾಕೆ ಒಂದ ಸಾಕಲ್ಲ? ನಿನ್ನ ಸುಗಂಧಿತಗೊಳಿಸಾಕ ಒಂದು ಸಾಕಲ್ಲ, 1000 ತಗೊಂಡೇನ ಹಾಕೊಂಡು ತಿರುಗಾಡಮದ ನಾವ. ಏನಿಲ್ಲ. ಈಗ ಮಾಲಾದ ಹಾಕ್ತಾರ ನೋಡಿರಿಲ್ಲ, ಮಾಲಾ ಮಾಡ್ತಾರೆ, ಎಷ್ಟು ದೊಡ್ಡದು ಮಾಡ್ತಾರ. ಅದನ್ನ 4 ಮಂದಿ ತಗೊಂಡು ಬಂದು ಹಾಕಿರ್ತಾರೆ. ಎದಕ್ಕೆ? ಏನು ಒಂದೂವರೆ ಹೂವು ಅವಾಗ ಉಪಯೋಗ ಆಗ್ತದೆ? ಹಾಕುದ್ರಾಗ ಮೆತ್ತಗಾಗಿರ್ತಾನ, ತೆಗೆದ ಹಾಕ್ತಾರ. ಅದ ಎಲ್ಲದ? ಯೋಗದ ದೃಷ್ಟಿ ಬಹಳ ಅದ್ಭುತ ಅದ. ಒಂದು ಹೂ ಸಾಕು ಮನುಷ್ಯನೇ. ಒಂದು ಹೂವ ಗುಲಾಬಿ, ಒಂದು ಜಸ್ಮಿನ್ ಮಲ್ಲಿಗೆ ಸುಗಂಧಗೊಳಿಸ್ತದೆ. ಸುಗಂಧ ಮಹತ್ವದ್ದೋ, ಹೂವಿನ ಸಂಖ್ಯಾ ಮಹತ್ವದ್ದೋ? ಎಂಥ ವಿಚಿತ್ರ. ಒಂದು ಹೂವಿನಾಗ ಹೃದಯವನ್ನೇ ಕೊಟ್ಟು ಬಿಡಬಹುದು. ಇಷ್ಟು ದೊಡ್ಡ ಮಾಲಾದಾಗ ರೊಕ್ಕ ಕೊಡಬಹುದೇ ವಿನ ಹೃದಯ ಕೊಡೋರು ಯಾರದಾರಲ್ಲೇ? ಎಲ್ಲದ? ಅದಕ್ಕೆ ಜಗಳ. ಅವರು ಸಣ್ಣದು ಹಾಕಿದ್ರು, ಇವರು ಸಣ್ಣದು ಹಾಕಿದ್ರು, ಇವರು ದೊಡ್ಡದು ಹಾಕಿದ್ರು. ಆ ಮನುಷ್ಯಾಗ ದೊಡ್ಡದು ಸಣ್ಣದು ಕಂಡತೆ ವಿನ ಹೂನೇ ಕಾಣಲಿಲ್ಲ. ಎಲ್ಲ ಏನು? ಯೋಗದ ದೃಷ್ಟಿ. ಯೋಗ ಅಂದ್ರೆ ದೊಡ್ಡ ತತ್ವಜ್ಞಾನ. ಅದು ಕೈಕಾಲಗಳ ಯೋಗ ಅಲ್ಲ, ಅದು ತತ್ವಜ್ಞಾನದ. ಅದೊಂದು ಅದ್ಭುತವಾದ ಜ್ಞಾನ ಅದು ಯೋಗ. ಸ್ಥಾನ ಅಂತಾರೆ. ಸ್ಥಾನ ಅಂದ್ರೆ ನಿರುತ್ಸಾಹ. ಮನಸ್ಸು ನಿರುತ್ಸಾಹ. ಮಕ್ಕಳ ಕೈಗೆ ನೀವು ಏನು ಬೇಕಾದ ಕೊಡಿ, ಎಷ್ಟು ಆನಂದ ಪಡ್ತಾವ, ಎಷ್ಟು ಆನಂದ ಪಡ್ತಾವ. ಸುಮ್ಮನೆ ಅದೊಂದು ನಡಿಲಿಕ್ಕೆ ಬರ್ಲಾರ್ದಂಥ ಒಂದು ಹುಡುಗ, ಅದು ಹಿಂಗ ಮಂಡೆಗಾಲು ಊರಿ ನಡೀತಿರ್ತದ. ಒಂದು ದಿವಸ ಸುಮ್ಮನೆ ಗಾಡಿ ಹಿಡಿದು ಹಿಂಗ ನಿಲ್ತದ, ನಕ್ಕ ಬಿಡ್ತದ. ಏನು ಉತ್ಸಾಹ, ಏನು ಉತ್ಸಾಹ. ಇವ 30, 40, 80 ವರ್ಷ ನಿಂತರೂ ಏನೂ ಇಲ್ಲದ, ಕಾಲ ಕಡೆನೇ ಲಕ್ಷ್ಯ ಇಲ್ಲದ. ಒಂದು ಹುಡುಗ ಒಂದು ಕ್ಷಣ ನಿಂತ್ರ ಜೀವನ ಎಂಥದದ. ಏನು ಉತ್ಸಾಹ. ನೋಡ್ಬೇಕಾ ಹುಡುಗನತ್ತ, ಕಲ್ಕೊಳ್ಳುವಂಗದ. 2 ಹೆಜ್ಜೆ ಹಾಕ್ತೋ, ಅದಕ್ಕೆ ಈ ಭೂಮಂಡಲ ಸಾಲೋದಿಲ್ಲ ಅನ್ನಿಸ್ತದೆ. ಅಷ್ಟು ಉತ್ಸಾಹ. ಕೆಲಸ ಮಹತ್ವದ್ದಲ್ಲ, ಸಾಮಾನ್ಯ ಮಹತ್ವದ್ದಲ್ಲ, ಏನು ತಿಂತೇವಿ ಉಣ್ತೇವಿ ಮಹತ್ವದ್ದಲ್ಲ, ಎಷ್ಟು ಉತ್ಸಾಹದಿಂದ ಬದುಕ್ತೇವಿ ಬಹಳ ಮಹತ್ವದ್ದದ. ತಿನ್ನೋ ಉತ್ಸಾಹದಿದ್ದದ. ರೊಟ್ಟಿನೇ ತಿನ್ನೋ, ಅದೇನು ದೊಡ್ಡದು. ಏನು ರೊಟ್ಟ್ಯಾಗ ಒಂದು ಬೇರೆ ಇರ್ತದ, ಮತ್ತು ಅದರಾಗ ಒಂದು ಬೇರೆ ಏನಿಲ್ಲ. ಅವ ಸಾಮಾನ ಕೂಡಿಸಿ ಒಂದು ಥರ ಮಾಡಿ ಅದನ್ನು ಇಟ್ಟಿರ್ತಾರೆ, ಒಂದು ಹೆಸರು ಕೊಟ್ಟಿರ್ತಾರೆ, ಚೈನಿ ಫುಡ್. ಯಾವ ಚೈನಿ ಫುಡ್? ಚೈನಿ ಫುಡ್ದಾಗ ಏನು ವೀಟ್ ಇರುವುದಿಲ್ಲ, ಅದ್ರಾಗ ರೈಸ್ ಇರುವುದಿಲ್ಲ, ಶುಗರ್ ಇರುವುದಿಲ್ಲ. ಅವೇ ಸಾಮಾನ. ಇವ ಹುಳಿ, ಖಾರ, ಉಪ್ಪ, ಅವು ಏನು 4-5 ಅದಾವ, ಅವೇ. ಮತ್ತು ಭೂಮಂಡಲದಾಗ ಬೆಳೆಯೋ ಸಾಮಾನುಗಳು ಅವೇ. ನಿಮ್ಮಲ್ಲಿ ಒಂಥರ ಹಣ್ಣುಗಳು, ಸುಂದರವಾದ ಹಣ್ಣುಗಳು. ಮಾವಿನ ಹಣ್ಣು ಎಂಥ ಮಾವಿನ ಹಣ್ಣ ಜಗತ್ತಿನಾಗ ಎಲ್ಲಿ ಬೆಳಿತಾರೆ?
ಎಷ್ಟು ಚಲೋ ಮಾವು, ಭಾರತ ದೇಶದ ಮಾವು ಅಂದರೆ ಮಾವು. ಇಷ್ಟೆಲ್ಲ ಇಟ್ಕೊಂಡು ಮಾವಿನ ರಸ ಹಾಕ್ಕೊಂಡಾನ, ಕೆಟ್ಟ ಮುಖ ಮಾಡ್ಯಾನ. ಏನದು ಇದರಾಗ? ಅದು ಮಜಾ ಇತ್ತು. ಎಲ್ಲೇ? ಚೀನಾದಾಗ ಮಜಾ ಇತ್ತು, ಜಪಾನ್ದಾಗ ಮಜಾ ಇತ್ತು. ಏನಿತ್ತು? ಏನಿರಲ್ಲ, ಪ್ರಾಣಿಗಳ ರಸ ಇತ್ತು ಅಷ್ಟೇ, ಇನ್ನೇ ಇರ್ತದ. ಏನು ಭಗವಂತ ರಸ ತುಂಬಿ, ನಿಸರ್ಗ ತುಂಬಿ ಹಣ್ಣುಗಳನ್ನು ಕೊಟ್ಟಾಗ ಅದರಾಗ ಸ್ವರ್ಗ ಕಾಣಲಾರದ ಮನುಷ್ಯ ಇನ್ನೆಲ್ಲಿ ಸ್ವರ್ಗ ಕಾಣ್ತಾನ? ಕಾಣಬೇಕು. ಎಲ್ಲರೇ ಜೀವನ ಯೋಗ ಅಂದ್ರೆ ದೂರದ ಅಂತಲ್ಲ, ಯೋಗ ನಾವಿದ್ದಲ್ಲೇ ಅದ, ನಮ್ಮ ದೃಷ್ಟಿಕೋನ ಬದಲಾಗ್ತದೆ. ಸ್ಥಾನ ಅದು. ಮನುಷ್ಯನ ಮನಸ್ಸು ಸ್ಥಾನದಿಂದ ಕೂಡಿರ್ತದೆ, ನಿರುತ್ಸಾಹ ಆಗಿರ್ತದೆ. ಅದರಿಂದ ತೊಂದರೆ ಆಗ್ತದೆ. ನಿಮ್ಮದು ಸಣ್ಣ ಮನಿನೇ ಇರಲಿ, ದೊಡ್ಡ ಮನಿನೇ ಇರಲಿ, ಮನಿ ಅಂಥದ ಮಹತ್ವದ್ದಲ್ಲ. ಹುರುಪ್ಲೆ ಒಳಗೆ ಹೋಗ್ರಿ, ಹುರುಪ್ಲೆ ಹೊರಗೆ ಬರ್ರಿ ಅಂತಾನ ಯೋಗಿ ಪತಂಜಲ. ಹುರುಪ್ಲೆ ಹೋಗಿ, ಹುರುಪ್ಲೆ ಬರ್ರಿ. ಈಗ ಒಂದು ಬಟ್ಲದ, ಒಂದು ಗ್ಲಾಸ್ ಅದ, ಬಂಗಾರದಿರ್ಬೇಕಂತ ಏನದ ಬಂಗಾರದಿರ್ಬೇಕಂತ. ಬೆಳ್ಳಿದಿದ್ದರೆ ನಡೀದಿಲ್ಲ. ಹೋಗಲಿ, ಮಣ್ಣಿಂದಿದ್ದರೆ ನಡೀದಿಲ್ಲ. ಮಣ್ಣಿಂದಿದ್ರೆ ಇನ್ನಷ್ಟು ರುಚಿ ಇರ್ತದ. ಬಂಗಾರದಿದ್ರೆ ಚಿಂತೆ ಅದ್ರಾಗ ಬೆರ್ತಿರ್ತದೆ. ಯಾವಾಗಲೂ ನಿಶ್ಚಿಂತವಾಗಿ ಬಳಸೋದು ಮಣ್ಣ. ಅದು ನಿಶ್ಚಿಂತವಾಗಿ ಬಳಸೋಕ್ಕಾಗ್ತದೆ. ಯಾರದಾರ ಸುತ್ತ ಮುತ್ತ, ಅಲ್ಲೇ ಇಲ್ಲೇ ಯಾರದಾರ? ಎಲ್ಲ ನೋಡ್ಕೊಂಡು ಅದನ್ನು ಬಳಸಬೇಕಾಗ್ತದೆ. ಸಿಕ್ಕಲ್ಲಿ ಬಳಸೋಕ್ಕಾಗ್ತದೆ? ಆಗೋದಿಲ್ಲ. ಮನುಷ್ಯ ಕಲ್ಕೋಬೇಕು. ಮನುಷ್ಯನ ಮನಸ್ಸು ಉತ್ಸಾಹಭರಿತವಾಗಿತ್ತು ಅಂದರೆ ಸಣ್ಣ ಪುಟ್ಟ ಸಂಗತಿಗಳಲ್ಲೂ ಸಹಿತ ಸ್ವರ್ಗ ತಯಾರಾಗ್ತದೆ. ಸಣ್ಣ ಪುಟ್ಟ ಸಂಗತಿ. ನಿಸರ್ಗದ ಮಧ್ಯ ನೋಡ್ರಿ ಎಷ್ಟು ಚೆನ್ನಾಗಿದೆ. ಒಂದು ಸಣ್ಣ ಗಿಡ, ಇಂಥದಲ್ಲ, ದೊಡ್ಡದಲ್ಲ, ಸಣ್ಣ ಗಿಡ. ಒಂದು ಕಾರಿಕಂಟಿ ನೋಡಿರಲ್ಲ? ಕಪ್ಪು ಇವು ಆಗ್ತಾವಲ್ಲ, ಕಾರಿಕಾಯಿ ನೋಡಿರಲ್ಲ? ಕಾರಿಕಂಟಿ ಮೈ ತುಂಬ ಮುಳ್ಳ. ಒಂದು ಬೆಳೆದದ, 1 ಫೂಟ್ 2 ಫೂಟ್ ಬೆಳೆದದ ಅಷ್ಟೇ. ಕಾರಿಕಂಟಿ ಬೆಳೆದದ, ಮೈ ತುಂಬ ಮುಳ್ಳ, ಮೈ ತುಂಬ ಕಾಯಿ. ಅದು ಒಳ್ಳೆ ಹುರುಪಿನಾಗದ. ಹಾದಿಗೆ ಹೋಗೋವ್ರನ್ನ ಬರೋವ್ರನ್ನ ಹರಿದ ಬಿಡ್ತದ. ಮುಟ್ಟದ್ರ ನೋಡುವಂಥದ, ಮಜಾದಾಗಿರ್ತದೆ. ದೊಡ್ಡದೊಂದು ವೃಕ್ಷ ಸಮೀಪದಲ್ಲೇ, ಅದು ಹೇಳ್ತು, ಏನೋ ಇಷ್ಟ ಕುಳ್ಳದಿ, ಮೈ ತುಂಬ ಮುಳ್ಳ ಅಂತ. ಅದೇನು ಮುಳ್ಳ ಅಂತ? ನಾನು ನಿನಕ್ಕಿಂತ ಹೆಚ್ಚು ವರ್ಷ ಬದುಕ್ತೇನೆ. ಮುಳ್ಳದಾವ, ಅದಕ್ಕೆ ಬದುಕ್ತೇನೆ. ಏನು ಹಣ್ಣು ಕೊಡ್ತೀನಿ ನೋಡೋ, ಎಂಥ ಅದ್ಭುತ ಹಣ್ಣು ಕೊಡ್ತೀನಿ. ಅದನ್ನು ಹಣ್ಣಿನ ರಸ ನೋಡಬೇಕು. ನೀನೆಷ್ಟು ಕೊಟ್ಟಿ, ನಾನು ಎಷ್ಟಾದರೂ ಸಹಿತ ಅದ್ಭುತ ಹಣ್ಣುಗಳನ್ನು ಕೊಡ್ತೇನೆ. ಆ ಉತ್ಸಾಹ ಬೆಳಿಬೇಕು, ಬದುಕಬೇಕು ಅನ್ನುವ ಉತ್ಸಾಹ ಒಂದು ಮುಳ್ಳುಗಂಟಿಗೆ ಸಹಿತ ಎಷ್ಟು ಅದ್ಭುತವಾಗಿರ್ತದೆ. ನಮಗೇನಾಗಿದೆ? 6 ಫೂಟ್ ಅದೇವಿ, ಕೆಂಪು ಬಣ್ಣ ಕೊಟ್ಟಾನ ಭಗವಂತ, ಮೈಯಾಗ ತ್ರಾಣ ಕೊಟ್ಟಾನ, ಕಿಶದಾಗ ರೊಕ್ಕ ಕೊಟ್ಟಾನ, ತಲೆಯಾಗ ಬುದ್ಧಿ ಕೊಟ್ಟಾನ, ಆದರೆ ಮುಖದ ಗಂಟು ಹಾಕಿದ್ದು ಇಳದೇ ಇಲ್ಲ. ಏನು ಮಾಡೋದದು? ಇಷ್ಟೆಲ್ಲ ಕೊಟ್ಟು ಆ ಬಳಿಕ ದೇವಾಲಯಕ್ಕೆ ಹೋದೇವಿ. ಭಗವಂತನೇ ಏನಪ್ಪ, ಏನಿಲ್ಲ. ಇವು ಮುಖ ನೋಡಿದ್ಕಲ್ಲ ಅವನಿಗೆ ಗೊತ್ತಾಗಿ ಬಿಡ್ತದ, ಹೋಗ್ಯದ ಬದುಕ, ಹಾಳಾಗಿ ಹೋಗ್ಯದ. ಯಾಕೆ ಇದೆಲ್ಲ ದೇವರಿಗೆ ಬೇಡ್ಕೊಳ್ಳೋದು? ಇಷ್ಟೆಲ್ಲ ಕೊಟ್ಟರು ಸಹಿತ ಬೇಡ್ಕೊಳ್ಳೋ ಭಾವದ ಅಲ್ಲ. ಯಾಕೆ ಅಂದರೆ ಅದು ನಿರುತ್ಸಾಹ. ಇದ್ದದ್ದನ್ನು ಬಳಸಕ್ಕೆ ಬಂದಿಲ್ಲ. ಮನುಷ್ಯಗೆ ಉತ್ಸಾಹ ಇರಬೇಕು. ನಿರುತ್ಸಾಹ ಆಯಿತು ಅಂದರೆ ಏನಾಗ್ತದೆ? ಯೋಗ ಆಗೋದಿಲ್ಲ. ಇದು ಎರಡನೇದ್ದು. ಮೊದಲನೇದ್ದು ವ್ಯಾಧಿ, ಎರಡನೇದ್ದು ಸ್ಥಾನ. ನೆನಪುಳಿತಾವಲ್ಲ ಜೀವನ. ಅದು ಇದನ್ನು ನೆನಪಿಟ್ಟು ಉಳಿದೇ ಇದ್ರೆ ಹೆಂಗೆ? ಇದು ಬದುಕೇ. ಇದೇನು ಪುಸ್ತಕದ್ದಲ್ಲ, ಇದು ಬದುಕಿಂದಿದು ಯೋಗ ಹುಡುಕಾಡಕ್ಕೆ ಪುಸ್ತಕ ಓದಬೇಕಾಗಿಲ್ಲ. ಯೋಗ ಹುಡುಕಾಡಕ್ಕೆ ಬದುಕನ್ನು ಹಿಂಸಬೇಕಾಗ್ತದೆ. ಸ್ಥಾನ ಇದು ಎರಡನೇದ್ದು, ಇದು ಕೆಡಿಸ್ತದೆ. ಆ ಬಳಿಕ ಮೂರನೇದ್ದು ವ್ಯಾಧಿ, ಸ್ಥಾನ. ಮೂರನೇದ್ದು ಬಹಳ ಮಸ್ತದೆ, ಸಂಶಯ.
ಎಷ್ಟು ಮಜಾ ಅದ. ಎಲ್ಲದರ ಮ್ಯಾಗ ಸಂಶಯ, ಎಲ್ಲದರ ಮ್ಯಾಗ. ಯಾಕೆ ತಂದಾರೋ ಏನೋ. ಪಾಪ ಹೂ ತಂದು ಇಟ್ಟಾರ ಅವ್ರಪ್ಪ, ಎಷ್ಟು ಪ್ರೇಮದಿಂದ ಭಕ್ತಿಯಿಂದ ತಂದೆ ಅಲ್ಲಿ ಹರಿದು ತಂದು ಇಲ್ಲಿ ಶಿಸ್ತಾಗಿ ಇಟ್ಟಾರ. ಹಿಂಗೆ ಯಾಕೆ ಇಟ್ಟಾರ? ಏನೋ ಇರ್ಬೇಕಿದ್ರ ಹಿಂದೆ. ಈ ಮನುಷ್ಯಾಗ ಹೂವಿನ ಸೌಂದರ್ಯ, ಹೂ ಕೊಟ್ಟವರು ಹೃದಯದ ಸುಂದರ ಭಾವನೆಗಳ ಆನಂದ ಆಗೋದು ಯಾವಾಗ? ಸಂಶಯ, ಪ್ರತಿಯೊಂದಕ್ಕೂ ಸಂಶಯ. ಹಿಂಗ ಸಂಶಯ ಪಡ್ಕೋತ ಹೋದ್ರೆ ಪ್ರಪಂಚ ಹೆಂಗೆ ನಡೀತದೆ, ಜೀವನ ಹೆಂಗೆ ನಡೀತದೆ? ಎಲ್ಲರ ಮೇಲೂ ಸಂಶಯ. ಇವ ಎಕ್ಸ್ ವಾಯ್ ಇಬ್ರು, ವಾಯ್ ಅಂದ್ರೆ ಹೆಂಡತಿ, ಎಕ್ಸ್ ಅಂದ್ರೆ ಪತಿ. ಇವರು ಎಕ್ಸ್ ವಾಯ್. ಎಕ್ಸ್ ವಾಯ್ದ ಬಗ್ಗೆ ಸಂಶಯ, ವಾಯ್ ಎಕ್ಸ್ನ ಬಗ್ಗೆ ಸಂಶಯ. ಮನಿ ಹೆಂಗೆ ನಡೀತದೆ? ಹೆಂಗೆ ನಡೀತದೆ? ಸಂದೇಹ ಪಡ್ಕೋತ ಹೋದ್ರೆ ಜೀವನ ಹಾಳಾಗ್ತದೆ. ಜೀವನಕ್ಕೆ ಸೌಂದರ್ಯ ಬರೋದು ನಿಸ್ಸಂದಿಗ್ಧತೆಯಿಂದ. ಸಂಶಯ ಇರಬಾರ್ದು. ಮನುಷ್ಯ ಸಂಶಯ ಇರಬಾರ್ದಂದ್ರೆ ಸಿಕ್ಕಂಗೆ ಇರ್ಬೇಕಂತಲ್ಲ, ತಲೆಯಾಗ ಬಹಳ ಹಾಕೊಳಕ್ ಹೋಗಬಾರ್ದು. ಈ ಟೇಬಲ್ಲು ಏನು ಮಾಡ್ತದೆ? ಭಾಳದ್ರೆ ಕೆಡುತ್ತದೆ. ಕುರ್ಚಿ ಭಾಳದ್ರೆ ಕೆಡುತ್ತದೆ ಅಷ್ಟೇ, ಇದಕ್ಕಿಂತ ಹೆಚ್ಚಿಗೆ ಏನು ಮಾಡ್ತದೆ? ಆದರೆ ಕೂಡಾಗರೆ ಶಿಸ್ತಾಗಿ ಕೂತು ನಿಸ್ಸಂಶಯವಾಗಿ ಕೂತ್ರೆ ಎಷ್ಟೋ ಆನಂದ ಇರ್ತದೆ. ಪ್ರತಿಯೊಂದು ತಾವು ಇನ್ನು ಮನೆಗೆ ಹೋಗ್ರಿ, ಪ್ರತಿಯೊಂದು ಸಂಶಯ ದೃಷ್ಟಿಯಿಂದ ನೋಡ್ರಿ, ಬದುಕೆಲ್ಲ ಹೋಗೇ ಬಿಡ್ತದೆ. ಎಲ್ಲ ಹೋಗ್ತದೆ. ನೀವು ಬಂದ್ರೆ 1ನೇ ತಾರೀಕಿಗೆ ಮನೆಯಾಗ ಬರೋದ್ರಾಗ ಬಾಗಿಲ ತೆಗೆದಿದ್ರು, ಎಲ್ಲ ಸಾರಿಸಿದ್ರು, ಮಾಡಿದ್ರು, ಅಥವಾ ಸ್ವಚ್ಛ ಮಾಡಿದ್ರು, ಕಲ್ಲಿನ ಮನೆ ಸ್ವಚ್ಛ ಮಾಡಿದ್ರು, ಎಲ್ಲ ಹೂದಾಣಿ ಇಟ್ಟು ಅಲ್ಲೆಲ್ಲ ಉದುಬತ್ತಿ ಹೆಚ್ಚಿ ಶಿಸ್ತು ಮಾಡಿ ಅಡಿಗೆ ಮನೆಯಾಗ ಒಳ್ಳೆ ಪದಾರ್ಥ ಮಾಡಿದ್ರು. ಎಂದೂ ಮಾಡಿದ್ದಿಲ್ಲ 30 ದಿವಸ. 30 ದಿವಸ ಮಾಡಿದ್ದಿಲ್ಲ. ಒಳಗೆ ಬಂದ ಆನಂದ ಪಡ್ಬೇಕು ಬೇಡ? ಏನೋ ಅದ. ರೊಕ್ಕ ತಂದಿದ್ದ, ಮುಟ್ಟಿ ನೋಡ್ಕೊಂಡ, ಏನೋ ಅದ. ಅವಾಗ ಸುವಾಸನೂ ಇಲ್ಲ, ಹೂದಾನಿನೂ ಇಲ್ಲ, ಯಾವುದೂ ಇಲ್ಲ, ಬರೇ ಏನೋ ಅದೇ. ಈ ಮನುಷ್ಯನ ಇನ್ನು ಸಂತೋಷ ಪಡಿಸ್ಬೇಕಾದ್ರೆ ಮನೆಯವ್ರು ಇನ್ನೇನು ಮಾಡೋದದು? ಅವ್ರು ಎದಕ್ಕೆ ಮಾಡಿದ್ರು ಅಂದ್ರೆ ಪಾಪ ದುಡಿತಾರೆ, 30 ದಿವಸ ದುಡಿತಾರೆ, ಇಷ್ಟು ಕಷ್ಟಪಡ್ತಾರೆ, ಇಂದ ಆನಂದವಾಗಿ ಇರಲಿ ಅಂತ ತಿಳ್ಕೊಂಡು ಅವರು ಮಾಡಿ. ಇವ ಹೊರಟ, ಏನು ಮಾಡ್ತಾರೋ ಏನೋ, ಕೆಟ್ಟ ಮುಖ ಗಂಟು ಹಾಕ್ಕೊಂಡು ಒಳಗೆ ಬಂದ. ಅವ್ರಂದ್ರು ಹಿಂಗ್ಯಾಕಾಗ್ಯಾನ, ಎಷ್ಟೆಲ್ಲ ನಾವು ವ್ಯವಸ್ಥೆ ಮಾಡಿದ್ದೀವಿ. ಅವರಂದ್ರು ನಾವೇನೂ ಕೇಳುವುದಿಲ್ಲ, ಆರಾಮಾಗಿರು. ಅವಾಗ ಒಂದು ಈಟು ಧೈರ್ಯ ಬಂತು. ಯಾಕೆ ಸಂಶಯ ಪಡೋದು? ಸಂಶಯ ಯಾಕೆ ಎಷ್ಟಂತ ಪಡೋದು? ಸಂಶಯ ನಮ್ಮ ಬಹಳ ಅದ್ಭುತ ಸಂಶಯಗಳು. ಯಾವುದ್ರೆ ಹಿಂಗೊಂದು ಗುಬ್ಬಿ ಹಿಂಗೆ ಹಾರಿ ಹೋತು, ಬಲಕ್ಕಿಂದ ಎಡಕ್ಕೆ ಹೋಗ್ಯದ. ಮತ್ತು ಯಾವಾಗಲೂ ಗುಬ್ಬಿಗಳಿರೋವ, ಕಾಗೆಗಳಿರೋವ, ಎಲ್ಲ ಇರೋವ. ಮತ್ತು ಎಡಕ್ಕಿಂದ ಬಲಕ್ಕೆ ಹೋಗ್ಕವ, ಬಲಕ್ಕಿಂದ ಎಡಕ್ಕೆ ಹೋಗ್ತಾವ. ಮತ್ತು ಎಲ್ಲಿ ಹೋಗ್ಬೇಕವ? ಬಲಕ್ಕಿಂದ ಬಲಕ್ಕೆ, ಎಡಕ್ಕಿಂದ ಎಡಕ್ಕೆ ಹೋಗ್ಲಿಕ್ಕಾಗತ್ತೆ. ಹಿಂಗೆ ಸಂಶಯ ಪಡ್ಕೋತ ಆದ್ರೆ ಬದುಕು ಹೆಂಗೆ ಕಟ್ಟಿಕೊಳ್ಳೋದು? ಈ ಮನುಷ್ಯ ಯೋಗಿ ಆಗವ ಯಾವಾಗ? ಬಹಳ ವಿಚಿತ್ರದ. ಅದನ್ನೆಲ್ಲ ನಿಮಗೆ ಗೊತ್ತದ, ಹೇಳಬಾರದು. ಅಷ್ಟು ಒಂದು ಯಾವುದರೆ ಹಿಂಗೆ ನೋಡಿದೆ, ಒಂದು ಕಿಟಕಿ ತೆರೆದಿರಲಿಲ್ಲ, ಏನೂ ಆಗ್ತದೆ. ಕಿಟಕಿ ತೆರೆದಲ್ಲ ಅಷ್ಟೇ, ಇನ್ನೇನು ಆಗ್ತದೆ? ಮುಚ್ಚಬೇಕು ಬೇಕಾರೆ. ಎಷ್ಟು ಮಜಾ ಅದ. ಈ ಕಿಟಕಿ ಆಚೆ ಕಡೆ ಇರಬೇಕಾಗಿತ್ತು, ಆ ಬಾಗಿಲು ಈಚೆ ಕಡೆ ಇರಬೇಕಾಗಿತ್ತು. ಏನಾಗ್ತದೆ? ಏನೂ ಆಗ್ತದೆ? ಏನಾಗೋದಿಲ್ಲ, ಬಾಗಿಲು ಇರ್ತದಷ್ಟೇ, ಇನ್ನೇನಾಗ್ತದೆ? ನಿಸ್ಸಂದೇಹ ಇರಬೇಕು ಮನುಷ್ಯಾಗ, ಸಂಶಯ ಇರಬಾರ್ದು. ಏನದ ಅದ್ರಾಗ ನಿಸ್ಸಂಶಯ ಇರು. ವ್ಯಾಧಿ ಧ್ಯಾನ ಸಂಶಯ, ಈ ಸಂಶಯನೇ ಬದುಕನ್ನು ಹಾಳು ಮಾಡಕತ್ತದ. ಯೋಗ ಅಥವಾ ಮನಃಶಾಂತಿಗೆ ಆತಂಕ ಆಗಿದೆ, ಆತಂಕ ಆಗಿದೆ. ಇಲ್ಲ, ಇವೆಲ್ಲ ನಿಮಗೆಲ್ಲ ಗೊತ್ತದಾವ. ಈ ಏನೋ ಬಂತಂತ ಹೇಳ್ತೇವಲ್ಲ, ಪಂಚಕ ಬಂತು, ಮುಗಿತೇನೆ ನಾನು. ಇನ್ಯಾವ ಅವು ಬರ್ತಾನೆ ಇರ್ತಾವ, ಆಕಾಶದಾಗ ಅವು ಬರ್ತಾವ ಹೋಗ್ತಾವ, ಮತ್ತು ದಿವಸ ಹಂಗ ನಿಲ್ತಾವ, ಬರ್ತಾವ ಹೋಗ್ತಾವ. ಅದಕ್ಕೊಂದು ಹೆಸರು ಕೊಟ್ಟರು, ಇವು 5 ಕೂಡಿ ಬಂದ್ರೆ ಏನೋ ಆಗ್ತದೆ. ಯಾವ ನಾವ ಕೂಡಿಸೇವಿ, ಹೋಗ್ತದೆ. ಧೈರ್ಯ ಇರಬೇಕು ಮನುಷ್ಯಗೆ.
ಬರೀ ಮನುಷ್ಯನ ತಲೆಯಾಗ ಸಂಶಯ ಬಂತೇವಿನ ಪ್ರಾಣಿಗಳಿಗೆ ಸಂಶಯ ಇಲ್ಲದ. ಪ್ರಾಣಿಗಳ ಪಾಪ ನಿಶ್ಚಿಂತವಾಗ್ಯದ. ಯಾವ ಸಂಶಯ ಸ್ವಾಮಾರು ಇಲ್ಲ ಅವಕ್ಕೆ, ಮಂಗಳಾರು ಇಲ್ಲ ಅವಕ್ಕೆ. ಹೋಗಿ ಕೇಳ್ರಿ ಇಂದ ಯಾವಾರ ಅಂತ ತಗೊಂಡು ಏನು ಮಾಡೋದ? ಸೂರ್ಯನ ವಾರ, ರಾತ್ರಿ ರಾತ್ರಿ ಕತ್ಲಿ ವಾರ. ಅವೇನು ಎಣಸಿಲ್ಲ ಗುಣಿಸಿಲ್ಲ. ಇವ ಗುಣಿಸ್ದ ಎಣಸ್ದ, ಇದು 2004 ಸರಿ ಇಲ್ಲ ಅಂತ. ಅವಕ್ಕೆ 2004 ಗೊತ್ತಿಲ್ಲ, ಅದ ಬಳಿಕ ಸರಿ ಏನು ಕೆಟ್ಟೇನು ಆರಾಮ. ಏನಿದೆಲ್ಲ ಸಂಶಯ ಅಂತ ಕರೀತಾರೆ. ನನ್ನ ಬಗ್ಗೆ ನಿಮಗೆ ಸಂಶಯ? ಹಿಂಗೆಲ್ಲ ಯೋಗ ಹೇಳಿ ಏನು ಮಾಡ್ತಾನೋ ಯಾರಿಗೆ ಗೊತ್ತಾ? ನನಗೆ ನಿಮ್ಮ ಬಗ್ಗೆ ಸಂಶಯ. ಇಷ್ಟೆಲ್ಲ ಬರ್ತಾರಂದಾಗ ಹಿಂಗೆ ತಾಳಿದ್ರೆ ಸಮಾಧಾನ ಸಿಗೋದು ಯಾವಾಗ? ಯಾವಾಗ? ಯೋಗ ಅಂದರೆ ಬಹಳ ಅದ್ಭುತದ, ಕಲಿಬೇಕು. ಮನುಷ್ಯ ಬದುಕಿನಲ್ಲಿ ಬದುಕನ್ನು ಕಟ್ಟಿಕೋಬೇಕಾದ್ರೆ ಯೋಗ ಮಾಡಬೇಕಾಗ್ತದೆ. ಯೋಗ ಬಿಟ್ಟು ಮಾಡೋರೇನು? ಒಂದಿಷ್ಟು 2 ಶಾಸ್ತ್ರ ಬರೆದಿದ್ದರೆ ನಡೀತದ, 2 ಪುಸ್ತಕ ಓದಕ್ಕೆ ಬರೆದಿದ್ದರೆ ನಡೀತದ, ಭಾರಿ ಭಾರಿ ತರ್ಕ ವಿತರ್ಕ ಮಾಡಲಿಕ್ಕೆ ಬರೆದಿದ್ದರೆ ನಡೀತದ. ಆದರೆ ಯೋಗ ಮಾಡಕ್ಕೆ ಬರೆದಿದ್ರೆ ನಡೆಯೋದಿಲ್ಲ, ನಡೆಯೋದು. ಮನುಷ್ಯ ಮೊಟ್ಟ ಮೊದಲ ಯೋಗಿಯಾಗಬೇಕು, ಆ ಬಳಿಕ ಬದುಕ ಕಟ್ಟಬೇಕು. ನೀವು ಗೃಹಸ್ಥರಾಗಲಿ, ಸನ್ಯಾಸಿಯಾಗಲಿ, ಅಥವಾ ಇನ್ಯಾರೇ ಆಗಲಿ, ಅದು ಮಹತ್ವದ್ದಲ್ಲ. ಯೋಗಿಯಾಗಬೇಕು. ಗೃಹಸ್ಥನಾದರೂ ಯೋಗಿಯಾಗಬೇಕು, ಸನ್ಯಾಸಿಯಾದರೂ ಯೋಗಿಯಾಗಬೇಕು. ಯೋಗಿ ಅಂದ ಕೂಡಲೇ ಬಾಗಿಲ ಮುಚ್ಚೋದಲ್ಲ. ನಾನೇನು ಹೇಳ್ತಾ ಇದ್ದೇನೆ? ವ್ಯಾಧಿ ಸ್ಥಾನ ಸಂಶಯ. ತಲೆಯಾಗಿಂದ ಸಂಶಯ ಹಿಂಗೆ ಸರಿದು ಹೋಯಿತು ಅಂದರೆ ಯೋಗ. ಯೋಗ. ಈಗ ನೀವು ಕಷ್ಟ ಕ್ಷೌರ ಮಾಡ್ಕೊಳಕ್ಕೆ ಹೋಗಿರ್ತೀರಲ್ಲ, ನಿಮ್ಗೆ ಗೊತ್ತದ. ಬೆಸ್ಟ್ ಕೂದಲುಗಳ ನಿಮ್ಮ ಅಲ್ಲಿ ಹೋಗಿ ಕೂತಿರ್ತೀರಿ. ಕೂತಾಗ ತಲೆ ಅವನ ಕೈಯಾಗ ಕೊಟ್ಟು ಬಿಡ್ತೀರಿ. ಅವನ ಮೇಲೆ ಸಂಶಯ ತಾಳಿದ್ರೆ ಎಲ್ಲಿ ತೆಗಿತಾನೋ, ಏನು ಮಾಡ್ತಾನೋ, ಯಾಕಡೆ ತೆಗಿತಾನೋ, ಹೆಚ್ಚು ತೆಗಿತಾನೋ, ಕಡಿಮೆ ತೆಗಿತಾನೋ, ಹೀಗೆಲ್ಲ ಸಂಶಯ ಮಾಡ್ಕೊಳ್ಳೋದಿಲ್ಲ. ಅಲ್ಲೇ ಏನು ತಲೆ ಕೊಟ್ಟು ಆನಂದವಾಗಿ ಕಣ್ಣು ಮುಚ್ಚಿಬಿಡ್ತು. ಅವ ತನಗೆ ತಿಳಿದಂಗೆ ಅದನ್ನು ಕತ್ತರಿಸಿ ಮಾಡಿ ಶಿಸ್ತು ಮಾಡಿ ಎಲ್ಲ ಮುಗಿಸ್ದ ಬಳಿಕ ನೋಡ್ರಿ ಕನ್ನಡ್ಯಾಗ ಅಂತಾನೆ. ಆವಾಗ ಮಜಾ ಅನ್ನಿಸ್ತದೆ. ಯಾಕೆ? ಸಂಶಯ ಇಲ್ಲ. ಒಬ್ಬ ಕ್ಷೌರಿಕನ ಮೇಲೆ ಇಷ್ಟು ವಿಶ್ವಾಸ ಇರೋದರಿಂದ ಎಷ್ಟು ಆರಾಮ ಅನ್ನಿಸ್ತದೆ, ಎಷ್ಟು ಆರಾಮ. ಮನುಷ್ಯಾಗ ಎಲ್ಲಿ ವಿಶ್ವಾಸ ಇರ್ತದೆ ಅಲ್ಲಿ ಮಜಾ ಇರ್ತದೆ, ಅಲ್ಲಿ ಸಂತೋಷ ತುಂಬಿಕೊಂಡಿರ್ತದೆ. ಎಷ್ಟು ವಿಶ್ವಾಸ. ಅವಾಗೇನು ಕತ್ತರ್ಸಕ್ಕೆ ಬರೋದಲ್ಲೇನು? ಸುಮ್ಮನೆ ಹಿಂಗೆ ಕತ್ತರ್ಸಂದ್ರೆ ಮುಗಿದೋತ್, ನಿಮ್ಮ ಕೂದಲೆಲ್ಲ ಹೋಗೇ ಬಿಡ್ತದೆ. ಇಲ್ಲ, ಅವನ ಮೇಲೆ ನೀವು ವಿಶ್ವಾಸ ಇಟ್ಟಿರಿ, ಅವ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಾನೆ. ಮೊದಲೇ ಹಣ ತಗೊಳ್ಳೋದಿಲ್ಲ, ಅವನ ನಿಮ್ಮ ಮೇಲೆ ವಿಶ್ವಾಸ ಅದ, ಇವ ಹಂಗೆ ಹೋಗೋದಿಲ್ಲ. ಮತ್ತು ನಿಮಗೂ ವಿಶ್ವಾಸ ಅದ ಅವನ ಮೇಲೆ, ಅವ ಸರಿ ಮಾಡ್ತಾನ. ಅದು ಜೀವನ. ಹಾಗೆ ಎಲ್ಲ ಕಡೆ ಇತ್ತು ಅಂದರೆ ಅದು ಯೋಗ ಶುರುವಾಗ್ತದೆ. ಯೋಗ ಶುರುವಾಗ್ತದೆ. ಅದರ ಅರ್ಥ ಮತ್ತು ಎಲ್ಲ ಕಡೆ ವಿಶ್ವಾಸ ಇಡ್ಕೊತ ಹೋಗ್ಬೇಕಂತಲ್ಲ ನಾ ಹೇಳೋದು. ಎಲ್ಲ ವಿಶ್ವಾಸ ಇಡ್ಬೇಕಂತಲ್ಲ. 199 ಪ್ರಸಂಗದಾಗ ಅವು ವಿಶ್ವಾಸ ಅತೀ ಫಲಕಾರಿಯಾಗಿರ್ತದೆ, ಬಹಳ ಸುಂದರವಾಗಿರ್ತದೆ, ಬದುಕನ್ನು ಹಸನುಗೊಳಿಸ್ತಿರ್ತದೆ. ಅಂಥ ವಿಶ್ವಾಸ. ಸಂಶಯ ಇದೊಂದು ಆತಂಕ, ಯೋಗ ಅಂತರಾಯ. ಯೋಗ ಮಾರ್ಗದಲ್ಲಿ ಇದೊಂದು ಅಡೆತಡೆ. ಎಷ್ಟದು? ವ್ಯಾಧಿ, ಸ್ಥಾನ, ಸಂಶಯ. ಇನ್ನು ಬರೆಯ 6 ಉಳಿದಾವ. ಪ್ರಮಾದ, ಆಲಸ್ಯ, ಅವಿರತಿ, ಭ್ರಾಂತಿ ದರ್ಶನ, ಅಲಬ್ಧ ಭೂಮಿಕತ್ವ, ಅನವಸ್ಥಿತತ್ವ. ಇಷ್ಟು ಇನ್ನೂ ಆತಂಕಗಳಿವು, ಶಾಂತಿಯ ಮಾರ್ಗದಲ್ಲಿ ಬರುವಂಥ ಆತಂಕಗಳು. ಅವುಗಳನ್ನು ಕುರಿತು ಪತಂಜಲ ಹೇಳ್ತಾನೆ, ಶಿಷ್ಯ ಕೇಳ್ತಾನೆ. ಆ ಮಾತುಗಳನ್ನು ನಾವು ನಾಳೆ ನೋಡ್ತೇವೆ. ನಮಸ್ಕಾರ.